ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಹನುಮಂತ ದೇವರಿಗೆ ಈ ಒಂದು ಹಾರವನ್ನು ಅರ್ಪಣೆ ಮಾಡೋದ್ರಿಂದ ನಮ್ಮ ಎಲ್ಲ ಸಕಲ ಕಷ್ಟಗಳು ನಿವಾರಣೆ ಆಗುತ್ತೆ. ಎಂಥದ್ದೇ ದುಃಖ ಇರಲಿ ಪರಿಹಾರ ಆಗಿಬಿಡುತ್ತೆ. ನಾವು ಉಸಿರಾಡ್ತಾ ಇದ್ದೀವಿ, ಜೀವಂತವಾಗಿದ್ದೀವಿ ಅಂತ ಅಂದರೆ ಅದು ಹನುಮಂತ ದೇವರ ಕೃಪೆಯಿಂದನೇ. ರಾತ್ರಿ ನಾವು ಮಲ್ಕೊಂಡಿರ್ತೀವಿ, ಶವವಾಗಿ ಮಲ್ಕೊಂಡಿರ್ತೀವಿ, ನಮ್ಮ ಮೇಲೆ ನಮಗೆ ಎಚ್ಚರ ಇರೋದಿಲ್ಲ ಅಲ್ವಾ. ಆದರೆ ನಮ್ಮನ್ನು ಕಾಪಾಡುವಂತಹ ಹನುಮಂತ ದೇವರು ಅವರು ನಮ್ಮೊಳಗೆ ಇದ್ಬಿಟ್ಟು ನಮಗೆ ಉಸಿರಾಟವನ್ನು ಮಾಡಿಸ್ತಾ ಇರ್ತಾರೆ. ಅಂತಹ ಹನುಮಂತ ದೇವರಿಗೆ ಇದು ಒಂದು ವಿಶೇಷವಾದಂತಹ ಸೇವೆ ಅಂತಲೇ ಹೇಳ್ಬೋದು. ಹನುಮಂತ ದೇವರಿಗೆ ಈ ಒಂದು ಹಾರವನ್ನು ಹಾಕೋದ್ರಿಂದ ಸಕಲ ಕಾರ್ಯಗಳಲ್ಲಿ ಖಂಡಿತವಾಗ್ಲೂ ನಮಗೆ ವಿಜಯವನ್ನು ಸಾಧಿಸ್ಬೋದು. ಇನ್ನು ಕೋರ್ಟು ಕಚೇರಿಗಳಲ್ಲಿ ಏನಾದರೂ ಕೆಲಸ ಇದೆ ಅಂತ ಅಂದರೆ ತುಂಬ ದಿನಗಳಿಂದ ಕೇಸ್ಗಳು ನಿಂತೋಗ್ಬಿಟ್ಟಿದೆ, ನಡೀತಾ ಇಲ್ಲ ನಮ್ಮ ಪರವಾಗಿ ಆಗ್ತಾ ಇಲ್ಲ ಕೇಸ್ಗಳು ಅಂತ ಕಷ್ಟವನ್ನು ಪಡ್ತಾ ಇರೋರು ಈ ಒಂದು ಹಾರವನ್ನು ಖಂಡಿತವಾಗ್ಲೂ ಹನುಮಂತ ದೇವರಿಗೆ ಹಾಕ್ಸೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳಿಗೂ ಪರಿಹಾರ ಸಿಗುತ್ತೆ. ಬನ್ನಿ ಇವಾಗ ಹನುಮಂತ ದೇವರಿಗೆ ಇಷ್ಟವಾದ ಆ ಹಾರ ಆದರೂ ಯಾವುದು, ಮತ್ತು ಆ ಹಾರವನ್ನು ಯಾವ ರೀತಿ ಮಾಡೋದು, ಇದರಿಂದ ಏನೆಲ್ಲ ನಮಗೆ ಉಪಯೋಗ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಇನ್ನು ಆರೋಗ್ಯದ ಸಮಸ್ಯೆ ಮತ್ತು ಮನೆಯಲ್ಲಿ ಮಾಟ ಮಂತ್ರ ಏನಾದರೂ ಕಾಟಗಳಿದ್ದರೆ, ದುಷ್ಟಶಕ್ತಿ ಬಾಧೆ ಇದ್ದರೆ ಈ ಒಂದು ಹಾರವನ್ನು ಹಾಕ್ಸೋದ್ರಿಂದ ಅದಕ್ಕೂ ಸಹ ಪರಿಹಾರ ಸಿಗುತ್ತೆ. ಮತ್ತು ಸಂಸಾರದಲ್ಲಿ ನೆಮ್ಮದಿನೂ ಕೂಡ ಕಾಣ್ಬೋದು. ಮತ್ತು ಮಕ್ಕಳಲ್ಲಿ ನಿಶಕ್ತಿ ಇದ್ದರೆ, ತುಂಬ ಸಣ್ಣ ಇದ್ದಾರೆ, ಎಷ್ಟು ತಿಂದರೂ ಕೂಡ ಮೈಗೆ ಹತ್ತುತ್ತಾ ಇಲ್ಲ, ಆರೋಗ್ಯದಲ್ಲಿ ತುಂಬ ತೊಂದರೆ ಇದೆ ಮಕ್ಕಳಿಗೆ ಅಂತ ಅನ್ನೋರು ಈ ಥರ ಒಂದು ಹಾರವನ್ನು ಹಾಕ್ಸೋದ್ರಿಂದ ಪರಿಹಾರವನ್ನು ಮಾಡ್ಕೋಬೋದು. ಮತ್ತು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಅನ್ನೋರು, ಮತ್ತು ವ್ಯಕ್ತಿಗಳಿಗೆ ಗೌರವ ಇಲ್ಲದೆ ತುಂಬ ಚೀಪಾಗಿ ಕಾಣ್ತಾ ಇದ್ದಾರೆ ಉದ್ಯೋಗದಲ್ಲಿ ಅಂತ ಅನ್ನೋರು ಈ ಒಂದು ಹಾರವನ್ನು ಆಂಜನೇಯ ಸ್ವಾಮಿಗೆ ಅರ್ಪಣೆ ಮಾಡಿದ್ರೆ ಅದಕ್ಕೂ ಕೂಡ ಪರಿಹಾರ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ವಿಳೆದೆಲೆ ಹಾರವನ್ನು ಆಂಜನೇಯ ಸ್ವಾಮಿಗೆ ಹಾಕೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ತುಂಬ ಒಂದು ವಿಶೇಷವಾದಂತಹ ಸೇವೆ ಅಂತಲೇ ಹೇಳ್ಬೋದು. ಆಂಜನೇಯ ಸ್ವಾಮಿಗೆ ಅತ್ಯಂತ ಪ್ರಿಯವಾದದ್ದು ಈ ಒಂದು ವಿಳೆದೆಲೆ ಹಾರ. ಮತ್ತು ಮುಖ್ಯವಾಗಿ ಹರಕೆಯನ್ನು ಕಟ್ಕೊಂಡು ಈ ಒಂದು ವಿಳೆದೆಲೆ ಹಾರವನ್ನು ಆಂಜನೇಯ ಸ್ವಾಮಿಗೆ ಅರ್ಪಣೆ ಮಾಡೋದ್ರಿಂದ ನಮ್ಮ ಎಲ್ಲ ಸಕಲ ಕಷ್ಟಗಳು ನಿವಾರಣೆ ಆಗುತ್ತೆ. ಎಂಥದ್ದೇ ದುಃಖ ಇರಲಿ ಪರಿಹಾರ ಆಗುತ್ತೆ. ಹೇಗೆ ನಾವು ವಿಳೆದೆಲೆ ಹಾರವನ್ನು ಹಾಕಬೇಕು, ಯಾವತ್ತು ಹಾಕಬೇಕು, ಇನ್ನು ಎಷ್ಟು ಎಲೆಯನ್ನು ಕಟ್ಬಿಟ್ಟು ಹಾಕಬೇಕು ಅಂತ ತಿಳಿಸ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ದೇವಸ್ಥಾನದಲ್ಲೂ ಕೂಡ ನೋಡಿರ್ತೀರಾ ಎಲೆ ಪೂಜೆ ಕಟ್ಸೋದು ಅಂತ. ತುಂಬ ಜನ ಮಾಡಿಸ್ತಾ ಇರ್ತಾರೆ, ಸೇವೆಯನ್ನು ಆಂಜನೇಯ ಸ್ವಾಮಿಗೆ ಮಾಡ್ತಾರೆ. ಮತ್ತು ಶಿವನ ದೇವಸ್ಥಾನದಲ್ಲೂ ಕೂಡ ಮಾಡ್ತಾರೆ. ಕೆಲವೊಂದು ದೇವಸ್ಥಾನಗಳಲ್ಲಿ ನಾವು ಎಲೆ ಪೂಜೆ ಕಟ್ಸೋದು ಅಂತ ನೋಡಿರ್ತೀವಿ. ವಿಳೆದೆಲೆ ಹಾರಕ್ಕೆ ತುಂಬ ಒಂದು ಮಹತ್ವ ಇದೆ. ಅದರಲ್ಲೂ ಮುಖ್ಯವಾಗಿ ಹನುಮಂತ ದೇವರಿಗೆ ನಾವು ಮಾಡಿಸೋವಂಥದ್ದು. ಹಾಗೆ ನಿಮಗೂ ಕೂಡ ಗೊತ್ತಿರುತ್ತೆ ತಾಂಬೂಲಕ್ಕೆ ಎಷ್ಟು ಮಹತ್ವ ಇದೆ ಅಂತ. ನಾವು ತಾಂಬೂಲವನ್ನು ಯಾಕೆ ಬಳಕೆನ ಮಾಡ್ತೀವಿ ಅಂತ ಅಂದರೆ, ಪ್ರತಿಯೊಂದು ಹಬ್ಬಗಳಲ್ಲಿ, ಪೂಜೆಗಳಲ್ಲಿ, ವ್ರತಗಳನ್ನು ಮಾಡುವಾಗ, ಅಥವಾ ಯಾರಿಗಾದ್ರೂ ದಾನ ಧರ್ಮವನ್ನು ಮಾಡುವಾಗ, ಹಾಗೆ ಶುಭ ಕಾರ್ಯಕ್ಕೆ ಹೋಗುವಾಗ ಪ್ರತಿಯೊಂದಕ್ಕೂ ಕೂಡ ನಾವು ವಿಳೆದೆಲೆ ಅಡಿಕೆಯನ್ನು ತಪ್ಪದೆ ಬಳಸ್ತೀವಿ. ಅದು ಮುಖ್ಯವಾಗಿ ಎಲ್ಲರೂ ಕೂಡ ನಾವು ಉಪಯೋಗಿಸ್ತೀವಿ. ಇದು ಶುಭದ ಸಂಕೇತ ಅಂತ ಸಹ ಹೇಳ್ತೀವಿ ತಾಂಬೂಲಕ್ಕೆ. ಹಾಗೆಯೇ ವಿಳೆದೆಲೆಯಲ್ಲಿ ಬ್ರಹ್ಮದೇವರ ಸನ್ನಿಧಾನ ಇರುತ್ತೆ. ಲಕ್ಷ್ಮೀ ದೇವಿ, ಸರಸ್ವತಿ ಎಲ್ಲರ ಒಂದು ದೇವತೆಗಳು ಒಂದು ಸನ್ನಿಧಾನ ವಿಳೆದೆಲೆಯಲ್ಲಿ ಇರುತ್ತೆ. ಹಾಗೆ ವಿಳೆದೆಲೆ ಗಿಡ ಕೂಡ ಅಷ್ಟೇ ತುಂಬ ಒಂದು ಸೂಕ್ಷ್ಮವಾದದ್ದು. ತುಳಸಿ ಹೇಗೆ ಶ್ರೇಷ್ಠನೋ ಹಾಗೆಯೇ ವಿಳೆದೆಲೆ ಕೂಡ ಹಾಗೆಯೇ ಶ್ರೇಷ್ಠ. ಎಲ್ಲಂದ್ರಲ್ಲಿ ಎಸೆಯೋದು, ಕಾಲ್ನಲ್ಲಿ ತುಳಿಯೋದು, ಈ ಥರ ವಿಳೆದೆಲೆಯನ್ನು ಯಾವತ್ತೂ ಕೂಡ ಮಾಡಬಾರ್ದು. ವಿಳೆದೆಲೆ ಮನೆಯಲ್ಲಿ ಇದೆ ಗಿಡ ಅಂತ ಅಂದರೆ ಮಂಗಳವಾರ, ಶುಕ್ರವಾರ ದಿನಗಳಲ್ಲಿ ಸ್ವಲ್ಪ ಅರಿಶಿನ ನೀರನ್ನು ಕಲಿಸ್ಬಿಟ್ಟು ವಿಳೆದೆಲೆಗೆ ಹಾಕೋದ್ರಿಂದ ಎಲೆ ತುಂಬ ಚೆನ್ನಾಗಿ ಬರುತ್ತೆ. ಲಕ್ಷ್ಮಿಯ ಸನ್ನಿಧಾನ ವಿಳೆದೆಲೆಯಲ್ಲಿ ಇರುತ್ತೆ. ಹಾಗಾಗಿ ನಾವು ವಿಳೆದೆಲೆಗೆ ಅಷ್ಟೂ ಒಂದು ಮಹತ್ವವನ್ನು ಕೊಡ್ತೀವಿ. ಯಾವುದೇ ಒಂದು ಪೂಜೆ ಮಾಡುವಾಗ, ಕಲಶ ಸ್ಥಾಪನೆ ಮಾಡುವಾಗ ಮುಖ್ಯವಾಗಿ ಎಲೆ ಅಡಿಕೆನ ನಾವು ಉಪಯೋಗಿಸ್ತೀವಿ ಅಲ್ವಾ. ಅಂತಹ ಒಂದು ವಿಳೆದೆಲೆಯನ್ನು ಹನುಮಂತ ದೇವರಿಗೆ ಸಮರ್ಪಣೆಯನ್ನು ಮಾಡೋದು ಒಳ್ಳೆಯದು. ಹನುಮಂತ ದೇವರಿಗೆ ತಾಂಬೂಲ ಅಥವಾ ವಿಳೆದೆಲೆ ಅಂದ್ರೇ ಆಂಜನೇಯ ಸ್ವಾಮಿಗೆ ತುಂಬಾ ಪ್ರೀತಿ. ಸೀತಾದೇವಿ ಹಾರವನ್ನು ಮಾಡಿ ಆಂಜನೇಯನಿಗೆ ಹಾಕಿರ್ತಾರೆ. ತುಂಬಾ ಖುಷಿ ಪಟ್ಟಿರ್ತಾರೆ ಹನುಮಂತ ದೇವರು. ವಾಯುಪುತ್ರನಾದಂತಹ ಹನುಮಂತ ದೇವರು ಅಂತಲೇ ಕರಿತೀವಿ. ನಾವು ಉಸಿರಾಡ್ತಾ ಇದ್ದೀವಿ, ಜೀವಂತವಾಗಿದ್ದೀವಿ ಅಂತ ಅಂದ್ರೇ ಹನುಮಂತ ದೇವರ ಕೃಪೆಯಿಂದನೇ. ರಾತ್ರಿ ನಾವು ಮಲ್ಕೊಂಡಿರ್ತೀವಿ, ಶವವಾಗಿ ಮಲ್ಕೊಂಡಿರ್ತೀವಿ,
ನಮ್ಮ ಮೇಲೆ ನಮಗೆ ಎಚ್ಚರ ಇರೋದಿಲ್ಲ ಅಲ್ವಾ. ಆದರೆ ನಮ್ಮನ್ನು ಕಾಪಾಡುವಂತಹ ಹನುಮಂತ ದೇವರು ಅವರು ನಮ್ಮೊಳಗಡೆ ಇದ್ಬಿಟ್ಟು ನಮಗೆ ಉಸಿರಾಟವನ್ನು ಮಾಡಿಸ್ತಾ ಇರ್ತಾರಂತೆ. ಅಂತಹ ಹನುಮಂತ ದೇವರಿಗೆ ಇದು ಒಂದು ವಿಶೇಷವಾದಂತಹ ಸೇವೆ ಅಂತಲೇ ಹೇಳ್ಬೋದು. ಈ ಒಂದು ವಿಳೆದೆಲೆ ಹಾರವನ್ನು ನಾವು ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ಟು ಹನುಮಂತ ದೇವರಿಗೆ ಅರ್ಪಣೆಯನ್ನು ಮಾಡೋದ್ರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸುತ್ತೆ. ಹಾಗೆಯೇ ನೀವು ಅಂದ್ಕೊಂಡಿರುವಂಥ ಕಾರ್ಯಗಳು ಸಹ ಸುಗಮವಾಗಿ ನಡೆಯುತ್ತೆ. ಇನ್ನು ಯಾವ ದಿನಗಳು ಶ್ರೇಷ್ಠ ವಿಳೆದೆಲೆ ಹಾರವನ್ನು ಹಾಕ್ಸೋದಕ್ಕೆ ಅಂತ ಅಂದರೆ ಮಂಗಳವಾರ ಅತ್ಯಂತ ಶ್ರೇಷ್ಠವಾದದ್ದು ಅಂತಲೇ ಹೇಳ್ತೀನಿ. ಇನ್ನು ಶನಿವಾರ ಸಹ ವಿಳೆದೆಲೆ ಹಾರವನ್ನು ಹನುಮಂತನಿಗೆ ಹಾಕ್ಸ್ಬೋದು. ಜೀವನದಲ್ಲಿ ಬರುವಂಥ ಸಕಲ ಕಷ್ಟಗಳು ಕೂಡ ದೂರ ಆಗುತ್ತೆ, ಶುಭ ಫಲವನ್ನು ಕಾಣ್ಬೋದು ಅಂತಲೇ ಹೇಳ್ಬೋದು. ವಿಳೆದೆಲೆ ಹಾರವನ್ನು ಯಾರ್ಯಾರು ಕಷ್ಟದಲ್ಲಿದ್ದೀರೋ ಅಂಥವರು ಈ ಒಂದು ಪರಿಹಾರವನ್ನು ಮಾಡ್ಕೋಬೋದು. ಇನ್ನು ಹನುಮಂತ ದೇವ್ರಿಗೆ ಚಿಗುರು ಎಳೆ ಚಿಗುರನ್ನು ಅದರಿಂದ ಕಡ್ಡಿ ಹಾರವನ್ನು ಮಾಡಿಬಿಟ್ಟು ಹನುಮಂತ ದೇವ್ರಿಗೆ ಅರ್ಪಣೆ ಮಾಡಿದ್ರೆ ಕಾಯಿಲೆಗಳು ತುಂಬ ದಿನದಿಂದ ಬಾಧಿಸ್ತಾ ಇದೆ, ಪರಿಹಾರ ಆಗ್ತಾ ಇಲ್ಲ, ಎಷ್ಟು ತೋರಿಸಿದ್ರೂ ಕೂಡ ಆರೋಗ್ಯನೇ ಸರಿ ಹೋಗ್ತಾ ಇಲ್ಲ ಅನ್ನೋರು ಚಿಗುರು ಎಲೆಯಿಂದ ಮಾಡಿರುವಂಥ ಹಾರವನ್ನು ಹನುಮಂತನಿಗೆ ಅರ್ಪಣೆಯನ್ನು ಮಾಡಿದ್ರೆ ತುಂಬ ಬೇಗನೆ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣ್ಬೋದು. ಇನ್ನು ಮನೆಯಲ್ಲಿ ಮಾಟ ಮಂತ್ರ ಏನಾದರೂ ಕಾಟಗಳಿದ್ದರೆ, ದುಷ್ಟಶಕ್ತಿ ಬಾಧೆ ಇದ್ದರೆ ಈ ಒಂದು ವಿಳೆದೆಲೆ ಹಾರವನ್ನು ಹಾಕ್ಸೋದ್ರಿಂದ ಅದೂ ಸಹ ಪರಿಹಾರ ಆಗುತ್ತೆ. ಮತ್ತು ಸಂಸಾರದಲ್ಲಿ ನೆಮ್ಮದಿನ ಕಾಣ್ಬೋದು. ಮತ್ತು ಮಕ್ಕಳಲ್ಲಿ ನಿಶಕ್ತಿ ಇದ್ದರೆ, ತುಂಬ ಸಣ್ಣ ಇದ್ದರೆ, ಎಷ್ಟು ತಿಂದರೂ ಕೂಡ ಮೈಗತ್ತುತ್ತಾ ಇಲ್ಲ, ಆರೋಗ್ಯದಲ್ಲಿ ತುಂಬ ತೊಂದರೆ ಇದೆ ಮಕ್ಕಳಿಗೆ ಅನ್ನೋರು ಈ ಥರ ಹಾರವನ್ನು ಹಾಕ್ಸೋದ್ರಿಂದ ಪರಿಹಾರವನ್ನು ಕಾಣ್ಕೊಳ್ಬೋದು. ಮತ್ತು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಅನ್ನೋರು ವಿಳೆದೆಲೆ ಹಾರವನ್ನು ಹನುಮಂತ ದೇವ್ರಿಗೆ ಹಾಕ್ಸೋದ್ರಿಂದ ಎಲೆ, ಹಣ್ಣು, ದಕ್ಷಿಣೆ, ತಾಂಬೂಲವಾಗಿ ದಾನವನ್ನು ಮಾಡೋದ್ರಿಂದ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ಬೋದು. ಮತ್ತು ವ್ಯಕ್ತಿಗಳಿಗೆ ಗೌರವ ಇಲ್ಲದೆ ತುಂಬ ಚೀಪಾಗಿ ಕಾಣ್ತಾ ಇದ್ದಾರೆ ಉದ್ಯೋಗದಲ್ಲಿ ಅಂತ ಅನ್ನೋರು ಈ ಥರ ವಿಳೆದೆಲೆ ಹಾರವನ್ನು ಆಂಜನೇಯನಿಗೆ ಅರ್ಪಣೆಯನ್ನು ಮಾಡಿದ್ರೆ ಅದನ್ನು ಕೂಡ ಪರಿಹಾರ ಆಗುತ್ತೆ. ಹೀಗೆ ವಿಳೆದೆಲೆ ಹಾರವನ್ನು ಹಾಕಿ ತುಳಸಿ ಅರ್ಚನೆಯನ್ನು ಮಾಡಿಸಿದ್ರೆ ಶನಿಯ ಕಾಟದಿಂದ ಯಾರಾದರೂ ಪೀಡಿತರಾಗಿದ್ದರೆ ಅಂಥವ್ರಿಗೂ ಕೂಡ ಪರಿಹಾರ ಆಗುತ್ತೆ. ಮತ್ತು ಸುಂದರ ಕಾಂಡವನ್ನು ಪಾರಾಯಣ ಮಾಡಿ ವಿಳೆದೆಲೆ ಹಾರವನ್ನು ಹನುಮಂತನಿಗೆ ಅರ್ಪಣೆಯನ್ನು ಮಾಡೋದ್ರಿಂದ ಸಕಲ ಕಾರ್ಯಗಳು ಖಂಡಿತವಾಗ್ಲೂ ವಿಜಯವನ್ನು ಸಾಧಿಸ್ಬೋದು. ಇನ್ನು ಕೋರ್ಟು ಕಚೇರಿಗಳಲ್ಲಿ ಏನಾದರೂ ಕಿರಿಕಿರಿ ಇದ್ದರೆ, ತುಂಬ ದಿನಗಳಿಂದ ಕೇಸ್ಗಳು ನಿಂತೋಗ್ಬಿಟ್ಟಿದ್ರೆ, ನಡೀತಾ ಇಲ್ಲ, ನಮ್ಮ ಪರವಾಗಿ ಆಗ್ತಾ ಇಲ್ಲ ಕೇಸ್ಗಳು ಅಂತ ಕಷ್ಟವನ್ನು ಪಡ್ತಾ ಇರೋರು ಈ ಥರ ಒಂದು ವಿಳೆದೆಲೆ ಹಾರವನ್ನು ಹಾಕ್ಸೋದ್ರಿಂದ ಎಲ್ಲ ಒಂದು ಕಿರಿಕಿರಿಯಿಂದ ಪರಿಹಾರವನ್ನು ಪಡ್ಕೊಳ್ಬೋದು. ಹಾಗೆಯೇ ಅನೇಕ ಸಮಸ್ಯೆಗಳಿಗೆ ಈ ಒಂದು ವಿಳೆದೆಲೆ ಹಾರ ಒಂದು ಕಷ್ಟಗಳನ್ನು ನಿವಾರಣೆ ಮಾಡುತ್ತೆ ಅಂತಲೇ ಹೇಳ್ತೀನಿ. ಅಷ್ಟು ಒಂದು ಶಕ್ತಿ ಈ ಒಂದು ವಿಳೆದೆಲೆ ಹಾರಕ್ಕಿದೆ. ಇನ್ನು ವಿಳೆದೆಲೆ ಹಾರವನ್ನು ಹೇಗೆ ಕಟ್ಟಿ ತಯಾರಿ ಮಾಡ್ಕೋಬೇಕು ಅಂತ ಅಂದರೆ ಮಂಗಳವಾರ ಅಥವಾ ಶನಿವಾರ, ಮಂಗಳವಾರ ಮಾಡಿಸೋದು ತುಂಬಾ ಶ್ರೇಷ್ಠ. ಮಂಗಳವಾರ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ ಅನ್ನೋರು ಶನಿವಾರ ಸಹ ಮಾಡ್ಕೋಬೋದು. ಅವತ್ತಿನ ದಿವಸ ಬೆಳಗ್ಗೆ ಎದ್ಬಿಟ್ಟು ಸೂರ್ಯೋದಯಕ್ಕಿಂತ ಮುಂಚೆ ಎದ್ಬಿಟ್ಟು ತಲೆ ಸ್ನಾನ ಮಾಡ್ಕೋಬೇಕಾಗುತ್ತೆ. ಶುದ್ಧವಾದ ಮಡಿ ವಸ್ತ್ರವನ್ನು ಉಟ್ಕೊಂಡು ವಿಳೆದೆಲೆ ಹಾರವಾಗಿ ಕಟ್ಕೋಬೇಕು. ನೀವು ಎಷ್ಟು ವಿಳೆದೆಲೆ ಹಾರ ಹಾಕ್ತೀರಾ ಅಂತ ಅಂದ್ಕೊಂಡಿರ್ತೀರೋ ಅಷ್ಟು ವಿಳೆದೆಲೆಗಳನ್ನು ನೀವು ಕಟ್ಕೋಬೇಕಾಗುತ್ತೆ. ಅಂದರೆ 16, 48, 108 ಹೀಗೆ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ವಿಳೆದೆಲೆಗಳನ್ನು ಕಟ್ಕೋಬೋದು. ಅದರಲ್ಲಿ 2 ವಿಳೆದೆಲೆಯನ್ನು ಮುಖ್ಯವಾಗಿ 2 ವಿಳೆದೆಲೆಯನ್ನು ಎತ್ತಿಟ್ಕೋಬೇಕು. ಮಿಕ್ಕಿದ್ದೆಲ್ಲ ನೀವು ಕಟ್ಟಿ ಇಟ್ಕೊಳ್ಳಿ. ಆ 2 ವಿಳೆದೆಲೆಯನ್ನು ದೇವರ ಮುಂದೆ ಇಟ್ಬಿಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಅಕ್ಷತೆಯನ್ನು ಆ ವಿಳೆದೆಲೆಯಲ್ಲಿ ಹಾಕಬೇಕು. ತುಂಬ ಜಾಸ್ತಿ ಹಾಕಬಾರ್ದು. ನೀವೇನಾದರೂ ಅಕ್ಷತೆ ಜಾಸ್ತಿ ಹಾಕಿದ್ರೆ ವಿಳೆದೆಲೆ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ. 2 ಅಥವಾ 5 ಕಾಳು ಸಾಕು. ಯಾವ ಕಾರ್ಯಕ್ಕಾಗಿ ಈ ಒಂದು ಸೇವೆನ ಮಾಡ್ತಾ ಇದ್ದೀರೋ ಅದನ್ನು ಅಂದ್ಕೊಂಡ್ಬಿಟ್ಟು ಆ ಒಂದು ಕೆಲಸ ಬೇಗನೆ ಸುಸೂತ್ರವಾಗಿ ನೆರವೇರಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ಸ್ವಲ್ಪ ಅಕ್ಷತೆಯನ್ನು ಇಟ್ಕೋಬೇಕು. ಆ ವಿಳೆದೆಲೆಯಲ್ಲಿ ಹಾಕೋಬೇಕು. ಆ 2 ವಿಳೆದೆಲೆಯನ್ನು ದಾರದಿಂದ ಕಟ್ಕೋಬೇಕು. ಇನ್ನು ಮಿಕ್ಕಿದೆಲ್ಲ ವಿಳೆದೆಲೆಯನ್ನು ಹೇಗೆ ಕಟ್ಟಿದ್ದೀರೋ ಆ ಥರ ಕಟ್ಕೊಂಡು ಆ ಒಂದು ವಿಳೆದೆಲೆ ಹಾರ ರೆಡಿ ಮಾಡ್ಕೊಂಡಿರ್ತೀರಲ್ವಾ, ಆ ಹಾರದ ಮಧ್ಯಭಾಗದಲ್ಲಿ ಕಟ್ಕೋಬೇಕು. ಸರಿಯಾಗಿ ಮಧ್ಯಕ್ಕೆ ಕಟ್ಟಬೇಕು. ಆ ಕಡೆ ಮತ್ತು ಈ ಕಡೆ ನೋಡ್ಕೊಂಡ್ಬಿಟ್ಟು ಮಧ್ಯಕ್ಕೆ ಆ ವಿಳೆದೆಲೆಗಳನ್ನು 2 ವಿಳೆದೆಲೆಯನ್ನು ಕಟ್ಕೋಬೇಕು. ಕಟ್ಟಿ ಇಟ್ಕೊಳ್ಳಿ. ನೀವು ಹಾರವನ್ನು ತಯಾರಿ ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾರವಾಗಿ ಹಾಕಿಸ್ಬೇಕು. ಹನುಮಂತನಿಗೆ ಅರ್ಚನೆಯನ್ನು ಮಾಡಿಸ್ಬಿಟ್ಟು ಪೂಜೆಯನ್ನು ಮಾಡಿಸ್ಬಿಟ್ಟು 3 ಪ್ರದಕ್ಷಿಣೆಯನ್ನು ಬರಬೇಕು. ಕೈ ಮುಕ್ಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು 3 ಪ್ರದಕ್ಷಿಣೆ ಬಂದ್ಬಿಟ್ಟು ನೀವು
ನೀವು ಪೂಜೆಯನ್ನು ಮಾಡಿಸ್ಬಿಟ್ಟು ಮಂಗಳಾರತಿ ಎಲ್ಲನೂ ತೊಗೊಂಡಾದಮೇಲೆ ಪ್ರಸಾದವನ್ನು ತೊಗೊಂಡ್ಬಿಟ್ಟು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೇ ಕೂತ್ಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ಕಷ್ಟವನ್ನು ಪರಿಹಾರ ಮಾಡು ಅಂತ ಕೇಳಿಕೊಂಡು ಮನೆಗೆ ಬರಬೇಕು. ಆಮೇಲೆ ವಿಳೆದೆಲೆ ಹಾರವನ್ನು ಹಾಕಿರುವ ಪ್ರಸಾದ ಅವರು ಕೊಟ್ಟರೆ ತೊಗೊಂಡು ಬಂದುಬಿಟ್ಟು ನೀವು ಮನೆಯಲ್ಲಿ ಇರೋ ಅಂಥವರೇ ತಿನ್ನಬೇಕು. ಇಲ್ಲ ನಾವು ತಾಂಬೂಲ ಹಾಕೊಳ್ಳೋದಿಲ್ಲ ಅಂತ ಅನ್ನೋರು ಸಹ ಒಂದು ಸ್ವಲ್ಪನಾದರೂ ಅದನ್ನು ಪ್ರಸಾದದ ರೀತಿಯಲ್ಲಿ ಸ್ವೀಕಾರವನ್ನು ಮಾಡಲೇಬೇಕು. ಆಮೇಲೆ ಮಿಕ್ಕಿದಂತಹ ಎಲೆಗಳನ್ನು ಯಾರಿಗಾದ್ರೂ ತಾಂಬೂಲ ದಕ್ಷಿಣೆಯನ್ನು ಇಟ್ಬಿಟ್ಟು ಆ ವಿಳೆದೆಲೆಯನ್ನು ದಾನವಾಗಿ ಕೊಡ್ಬೋದು. ಇನ್ನು ಮುಖ್ಯವಾಗಿ ಆ 2 ಎಲೆ ಏನು ಕಟ್ಟಿರ್ತೀರ ಅಲ್ವಾ, ಅಕ್ಷತೆ ಹಾಕಿಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಕಟ್ಕೊಂಡಿಟ್ಟಿರ್ತೀರಲ್ವಾ, ಆ 2 ಎಲೆನ ಮಾತ್ರ ಯಾರಿಗೂ ಕೂಡ ಕೊಡೋದಕ್ಕೆ ಹೋಗಬೇಡಿ. ನೀವೇನೆ ಮನೆಯಲ್ಲಿರೋರೇನೆ ಅದನ್ನು ಸ್ವೀಕಾರವನ್ನು ಮಾಡಬೇಕು. ಹೀಗೆ ನೀವು ಸತತವಾಗಿ 3 ವಾರ ಅಥವಾ 5 ವಾರ ಮಾಡಬೇಕು. ಹೀಗೆ ಮಾಡೋದ್ರಿಂದ ನೀವು ಅಂದ್ಕೊಂಡಂತಹ ಕೆಲಸಗಳು ತುಂಬ ಬೇಗನೆ ಕೈಗೂಡುತ್ತೆ. ಮತ್ತು ಮನೆಯಲ್ಲಿ ಶಾಂತಿ, ನೆಮ್ಮದಿ, ಸುಖ ಎಲ್ಲವೂ ನೆಲೆಸುತ್ತೆ. ನೀವೇನೇ ಕಷ್ಟದಲ್ಲಿದ್ರೂ ಆ ಕಷ್ಟಗಳು ಪರಿಹಾರ ಆಗುತ್ತೆ. ಅಷ್ಟೂ ಒಂದು ಮಹತ್ವ ಈ ಒಂದು ವಿಳೆದೆಲೆ ಹಾರಕ್ಕಿದೆ. ಹಾಗಾಗಿ ಹನುಮಂತನಿಗೆ ಪ್ರಾರ್ಥನೆಯನ್ನು ಮಾಡ್ಕೊಂಡ್ಬಿಟ್ಟು ಈ ಒಂದು ವಿಳೆದೆಲೆ ಹಾರವನ್ನು ಮಾಡಿ ಹಾಕಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ನಿಮ್ಮ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ. ನಿಮ್ಮೆಲ್ಲ ಕಷ್ಟಗಳು ದೂರ ಆಗಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ಇದಿಷ್ಟು ಆಂಜನೇಯ ಸ್ವಾಮಿಗೆ ಹಾಕುವಂಥ ವಿಳೆದೆಲೆ ಹಾರದ ಮಹತ್ವ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.